ಹಾಯ್ ಹೇಳು. ಏನ್ ಕೊಡಿಸ್ತಾ ಇದೆಯಾ ಇಲ್ಲಿ ಮುಸೋ ಜನನೇ ಕಮೆಂಟ್ ಆಗ್ತಾವ್ರೆ ಇವಳು ಇವಳಲ್ಲ ಅಂತ. ಬನ್ನಿ 2.5 ಲಕ್ಷ ರೂಪಾಯಿ ಸ್ಯಾರಿ ಪ್ರೈಸ್ ತೋರಿಸ್ತೀನಿ. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ.ಕೆ. ಟ್ಯಾಲೆಂಟೆಡ್ ಕಲಾವಿದ. ಸೊ ಇವತ್ತು ನಾನು ನನ್ನ ಹೆಂಡತಿ ಆಗೋಳು ಇಬ್ರು ಹೋಗ್ತಾ ಇದೀವಿ. ಇಬ್ರು ಅಲ್ಲಲ್ಲ, ಈಗ ಈ ಕಾರಲ್ಲಿ ಹೋಗ್ತಾ ಇದೀವಿ ಸ್ಯಾರಿ ಪರ್ಚೇಸ್ಗೆ. ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಕಂಚಿಗೆ ಹೋಗ್ತಾ ಇದೀವಿ. ತಮಿಳ್ನಾಡು ಗೊತ್ತು, ಸ್ಯಾರಿ ಪರ್ಚೇಸ್ಗೆ ಎಲ್ಲರೂ ಕಂಚಿಗೆ ಹೋಗ್ತಾರೆ. ಬಟ್ ನಾವಿಬ್ಬರೇ ಹೋಗ್ತಿಲ್ಲ. ಇನ್ನೊಂದು ಕಾರಲ್ಲಿ ನಮ್ಮಮ್ಮ, ನನ್ನ ತಂಗಿ, ನಮ್ಮ ಭಾವ, ಅಮ್ಮನ ಕಸಿನ್ಸು, ಫ್ರೆಂಡ್ಸು ಎಲ್ಲರೂ ಬರ್ತಿದ್ದಾರೆ. ಸೊ 2 ಕಾರು ಟೋಟಲಾಗೆ. ಸೊ ನನ್ನ ಜೊತೆ ನನ್ನ ಹುಡುಗಿ ಜರ್ನಿ ಮಾಡ್ತಿದ್ದಾಳೆ. ಯಾಕಂದರೆ EV ಕಾರಲ್ಲಿ ಎತ್ಕೊಂಡ್ಮೇಲೆ ಈ ಚಾರ್ಜ್ ಹಾಕ್ಬೇಕಾದ್ರೆ ಯಾರಾದರೂ ಮಾತಾಡೋಕ್ಕೊಬ್ರು ಬೇಕಲ್ಲ. ಸೊ ಅದಕ್ಕೆ ಇವಳನ್ನ ನಾನು ನನ್ನ ಅಸಿಸ್ಟೆಂಟಾಗಿ ಕರ್ಕೊಂಡ್ಬಂದಿದ್ದೀನಿ. ಸೊ ಕಟ್ಟಿ ಹೋಗ್ಬಿಟ್ಟು ಇವ್ರು ಮಾತಾಡು, ಸ್ವಲ್ಪ ಕ್ಯಾಮ್ರಾ ನೆಟ್ಟಿಗೆ ಇಟ್ಕೋ, ಅಲ್ಲಾಡಿಸ್ತಾಳೆ. ಕೈ ನೋಯ್ತಿದೆ ಅಂತಂದ್ರೆ ನಾನು 50 ಸತಿ ಇಟ್ಕೋತೀನಿ, ನನಗೆ ಎಷ್ಟು ನೋವಾಗಲ್ಲ. ಹಾಂ, ಸೊ ಹೇಳು. ಇವಾಗ ನಾವು ಕಂಚಿಗೆ ಹೋಗ್ತಾ ಇದೀವಿ. ಅದು ಇನ್ನೇನು ಹತ್ರ ಇದೆ ಅನ್ಬೇಕಾದ್ರೆ ಕಂಚಿಗೆ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಏನು ಹೇಳ್ತೀಯಾ? ಹತ್ರ ಇದೆ ಅಂದ್ರೆ ಸ್ವಲ್ಪ ಖುಷಿನೂ ಆಗ್ತಾ ಇದೆ. ಓಕೆ. ಒಂದ್ ಕಡೆ ಭಯನೂ ಆಗ್ತಾ ಇದೆ. ಅಂದ್ರೆ ನನ್ನ ಮದುವೆ ಆಗ್ತೀನಿ ಭಯ ಆಗ್ತಿದ್ಯಾ? ಭಯ ಆಗ್ತಿದೆ. ಈ ಮದ್ವೆ ಆಗ್ತಿದ್ಯಲ್ಲ ಅಂದ್ರೂ ಖುಷಿ ಆಗ್ತಾ ಇದೆ. ಅದಂಗೆ ಭಯ ಖುಷಿ ಎರಡು. ಇವಾಗ ನಮ್ಮನೆಯಿಂದ ಎಲ್ಲ ಸಡನ್ ಆಗಿ ಬಿಟ್ಬಿಟ್ಟು ಕಂಪ್ಲೀಟ್ ನಾನು ಇದ್ದಿದ್ದೆ ಒಂದ್ ಕೆಲಸ ಮಾಡು, ಬರೀ ನಿನ್ನ ಮುಖ ಪೂರ್ತಿ ತೋರ್ಸ್ಕೊಬಿಡುದು ಆಡಿಯನ್ಸ್ಗೆ. ಇಟ್ಕೋ ಬಂಗಾರು. ಇದ್ದಿದ್ದೆ ಒಂದ್ ಲೈಫ್. ಓಕೆ. ಇವಾಗ ನಾನು ಕಂಪ್ಲೀಟ್ ಇದ್ದಿದ್ದೆ ಒಂದ್ ಲೈಫ್ ಅಂದ್ರೆ ಎಲ್ರಿಗೂ ಒಂದ್ ಲೈಫ್ ಇರುತ್ತೆ. ಯಾರಿಗೂ 3 ಲೈಫ್ ಲೈನ್ ಕೊಡಕ್ಕೆ ಇದೆ ಸಿನಿಮಾ ಅಲ್ವಲ್ಲ. ಸೊ ಇವಾಗ ಸೀರೆ ಶಾಪಿಂಗ್ಗೆ ನಾನು ಇವರು ಬಂದಿದ್ವಿ ಅನ್ನೋದು ಮಾತ್ರ ಅಲ್ಲ, ಇವ್ರ ಜೊತೆ ಇವ್ರ ಕಸಿನ್ ಕರ್ಕೊಂಡ್ ಬಂದಿದ್ದಾರೆ. ಯಾರಂತ ಇಂಟ್ರೊಡ್ಯೂಸ್ ಮಾಡಿಸು. ಬೇಡವಾ? ಕರ್ನಾಟಕ ಜನತೆ ಗೊತ್ತಾಗೋದು ಬೇಡ ಅಂದ್ರೆ ಏನು ಅವ್ರೇನು ಇವರು ಕಟ್ರಿನ ಕೈಪ್ ಗೊತ್ತಾಗೋಗ್ಬಿಟ್ರೆ ತಗೊಂಡೋಗ್ಬಿಡ್ತಾರೆ. ಏನು ಮಾತಾಡ್ತೀರ? ಫ್ಯಾಮಿಲಿ ಫ್ರೆಂಡ್. ಓಕೆ ಫೈನ್. ಸೊ ಇವಾಗ ಕಂಚಿಲಿ ಯಾವ ತರ ಸೀರೆನ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ. ನಾನು ಒಂದು ಥೀಮ್ ಇದೆ ನನಗೆ. ಥೀಮ್ ಅಂದ್ರೆ ಯಾವ ತರ ಅಂದ್ರೆ ಕಲರ್ ಇದೇ ತರ ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ಯಾವ ತರ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗ್ದಲೇ ಇರ್ಬೋದು. ಯಾವ ತರ ಕಲರ್ ಸಿಗುತ್ತೆ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಇವಾಗ ಅಲ್ಲಿ ನನ್ನ ತಂಗಿ ನನಗೆ ತಗೊಂಡ್ಬಿಡ್ಬೋದು. ಮ್ಯಾಚ್ ನಿಮಗೂ ಮಾಡ್ಬೇಕಲ್ವಾ? ಮ್ಯಾಚ್ ಏನ್ ಮಾಡೋದ್ ಬೇಡ, ಯಾಕಂದ್ರೆ ಫಸ್ಟ್ ಇಂದನೂ ಇಬ್ರು ಅನ್ಮ್ಯಾಚ್ ಅಂತ ಜನನೇ ಕಮೆಂಟ್ ಆಗ್ತಾವ್ರೆ ಇವಳು ಇವಳಲ್ಲ ಅಂತ. ಇವಳೇ ಮಾತಾಡ್ತಾಳೆ, ಇವಳೇ ಕಾಮಿಡಿ ಮಾಡ್ತೀನಿ ಅಂತ ನಗ್ತಾಳೆ. ಇವಳೇ ಕಾಮಿಡಿ, ಜನ ನಗಬೇಕು. ಸೊ ಇನ್ನೇನು ಹೋಗ್ತಾ ಇದೀವಿ ಕಂಚಿಗೆ. ಬನ್ನಿ, ಶಾಪಿಂಗ್ ಹೆಂಗಿರುತ್ತೆ, ಹೆಕ್ಟಿಕ್ ಇರುತ್ತೆ. ಆ್ಯಕ್ಚುಲಿ ನಾನು ಶಾಪಿಂಗ್ ಬರಲ್ಲ ಅಂತಂದೆ. ಇವ್ರುಗಳ ಮಧ್ಯೆ ನಾನು ಸಿಕ್ಕಾಕೊಂತೀನಿ, ನನಗೆ ಗೊತ್ತು. ಬಟ್ ನಾನು ಹೋಗಿದ ತಕ್ಷಣ ಮೆನ್ಸ್ ಸೆಕ್ಷನ್ಗೆ ಹೋಗಿ 2 ನಿಮಿಷ ಶಾಪಿಂಗ್ ಮಾಡ್ತೀರಿ. ಇವ್ರು 2 ದಿವಸ ಅಷ್ಟು ಶಾಪಿಂಗ್ ಮುಗಿಸಲ್ಲ ಅಂತ. ಸೊ ಇವತ್ತೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ ನಾವು ಶಾಪಿಂಗ್. ನೋಡೋಣ, ಈಗ 10:30 11 ಗಂಟೆಗೆ ಅಲ್ಲಿ ಇರ್ತೀವಿ ಅಂದ್ರೂ ಒಂದು ಸಾಯಂಕಾಲ ನೈಟ್ ಬಿಟ್ಟರು ನಡೆಯುತ್ತೆ. ನೋಡೋಣ ಹೆಣ್ಮಕ್ಳಿಗೆ ಎಷ್ಟು ಬೇಗ ಶಾಪಿಂಗ್ ಮಾಡ್ತದೆ ಅಂತ. ನಿಜವಾಗ್ಲೂ ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ರೋಡ್ ಒಂದು ಸಾಕಾದಾಯಿತು. ಸ್ಮೂತಾಗಿ ಆರಾಮಾಗಿ ಬೇಗನೆ ಹೋಗ್ಬಿಟ್ವಿ. ಸೂಪರಾಗಿ ಬೇಗ ರೀಚ್ ಆಗಿದ್ದೀವಿ. ಬನ್ನಿ. ಬಂದಿದ್ದೀವಿ. ಎಸ್, ಬಾಬುಷಾ ವೆರಿ ಫೇಮಸ್ ಇನ್ ತಮಿಳ್ನಾಡು. ಇಲ್ಲೇ ಎಲ್ಲ ಹೋಲ್ಸೇಲ್. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ವೀಕ್ ಡೇಸಲ್ಲಿ ಇಷ್ಟೊಂದು ಜನ ಇದ್ದರು, ಇನ್ನು ವೀಕೆಂಡ್ಸಲ್ಲಿ ಎಷ್ಟು ಜನ ಇರ್ಬೋದು ಯೋಚನೆ ಮಾಡಿ. ಆ್ಯಂಡ್ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲೊಂದು ಚೇರ್ ಕೊಟ್ಟರು. ಫೋಟೋ ಆ್ಯಂಡ್ ವೀಡಿಯೋಸ್ ಪ್ರೊಹಿಬಿಟೆಡ್ ಅಂತಲೂ ಹಾಕಿದ್ರು, ಮೆನ್ಷನ್ ಮಾಡಿದರು. ಶಾಪಿಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನೋಡಿ, ಹೆಣ್ಮಕ್ಳು ಮಧ್ಯ ನಾವು ಗಂಡು ಮಕ್ಕಳು ಸಿಗಾಕೊಳ್ಳೋಕೆ ಹೋಗ್ಬಾರ್ದು. ಗಂಡು ಮಕ್ಕಳು ಸಿಗಾಕೊಂಡ್ರೆ ಇದೇ ಪರಿಸ್ಥಿತಿ. ಹೆಣ್ಮಕ್ಳ ಮಧ್ಯ ಸೀರೆಗಳು ತೋರಿಸ್ತಾನೆ ಇರ್ತಾರೆ. ಅವರು ಬೇಡ 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 ಅಂತಾರೆ. ನೋಡಿ, ಅಮ್ಮ ಬೇಡ ಯೋಚನೆಲೇ ಜೀವನ ಕಳೆದ್ಬಿಟ್ರು. ಇವಾಗ ಹೋದಾಗಲಿ ಏನಕ್ಕೆ 2 ದಿವಸ 3 ದಿವಸ ತೊಗೊತಾರೆ ಒಂದು ಶಾಪಿಂಗಿಗೆ ಅಂತ. ನೋಡಿ, ಅವಳೇ ಸೀರೆ ಸೆಲೆಕ್ಟ್ ಮಾಡ್ತಾವಳೆ. ಹರ್ಷಿತಾ ಬೆವ್ತೋಗ್ಬಿಟ್ಟವಳೆ. ಒಂದು ಡೈಪರ್ಸ್ ಚೇಂಜ್ ಮಾಡಿದ್ದಕ್ಕೆ ಪಾಪದು ಫುಲ್ ಬೆವ್ತೋಗ್ಬಿಟ್ಟವಳೆ. ನಮ್ಮಮ್ಮ ಬಾಬುಷಾದಲ್ಲಿ ಕಲೆಕ್ಷನ್ಸ್ ಇಲ್ಲ, ಪ್ರಕಾಶ್ಗೆ ಹೋಗೋಣ ಅಂತ ಟೆನ್ಷನ್ ಆಗವ್ರೆ. ಇವಾಗ ಸೀರೆ ತೊಗೊಳಕ್ಕೆ ಬಂದಿದ್ವಿ. ಸೊ ಸೀರೆ ತೊಗೊತಾ ಇದ್ದೀವಿ. ಇಲ್ಲಿ ಸೀರೆ 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಾಸ್ಟ್ಲಿಸ್ಟ್ ಸೀರೆ ಬಂದ್ಬಿಟ್ಟು
5 ಲಕ್ಷ ರೂಪಾಯಿನಷ್ಟ ಇದೆ. 5 ಲಕ್ಷ ರೂಪಾಯಿ. ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅವರು ನಿಮಗೆ ಯಾವ ಥರ ಎಷ್ಟು ಉದ್ದಾದರೂ ಸೀರೆ ಆದರೂ ಎಕ್ಸ್ಪೆಂಡ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ಯಾವ ಸೀರೆಗೆ ಯಾವ ಸೀರೆ ಕಂಪೇರ್ ಮಾಡ್ಬೋದು ಅಂತಲೂ ತೋರಿಸ್ತಾರೆ. ಬಟ್ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಅವರು ನಿಮ್ಮನ್ನು ಅಲ್ಲಿಂದ ಕದಲೋದಕ್ಕೆ ಬಿಡೋದೇ ಇಲ್ಲ. ಆ್ಯಂಡ್ ಎಸ್ ನಾವು 1,000-2,000 ರೂಪಾಯಿಗೆ ಶಾಪಿಂಗ್ ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡಿರಲ್ಲ. ಅವ್ರು ಬಂದರೆ ಲಕ್ಷಕ್ಕೆ ಶಾಪಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡು ಸುತ್ತಮುತ್ತ ಸೇಲ್ಸ್ಮೆನ್ಗಳೆಲ್ಲ ಸುತ್ತಮುತ್ತ ಅಲ್ಲೇ ಇರ್ತಾರೆ. ಆ್ಯಂಡ್ ಅವ್ರಿಗೆ ಎಲ್ಲ ಭಾಷೆನೂ ಬಂದಿರುತ್ತೆ. ಸೊ ಇವಾಗ ನನಗೆ ಪಂಚೆ ತೋರಿಸ್ತಿದ್ದಾರೆ, ನೀವು ನೋಡ್ಬೋದು ನನಗೆ ಯಾವ ಥರ ಪಂಚೆ ಇಷ್ಟ ಅಂತ. ಇದರಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ನಾನು ಮದುವೆ ದಿವಸನೇ ತೋರಿಸ್ತೀನಿ. ಬಾಟ್ಲ್ ಚಾಲೆಂಜ್ ಮಾಡ್ತಿದ್ದಾಳೆ, ಬೋರ್ ಆಗ್ತಿದೆ ಅಂತ. ಫ್ಲಿಪ್ ಬಾಟ್ಲ್ ಚಾಲೆಂಜ್ ಇಲ್ಲ 3 ಚಾನ್ಸ್ ಕೊಡ್ತೀನಿ ಮಾಡು. ಗೋ. ಇನ್ನ 3 ಚಾನ್ಸ್ ಕೊಡ್ತೀನಿ ಮಾಡೋದು. 3 ಚಾನ್ಸಿಗೆ 30,000 ರೂಪಾಯಿ ಸೀರೆ ಕೇಳ್ತಾವಳೆ. 1,000 ರೂಪಾಯಿ ಸೀರೆ ಕೊಡ್ತೀನಿ. ಒಂದು 1,000 ರೂಪಾಯಿ. 1,000 ಸೀರೆ ಬಾ. 1,000 ಸೀರೆ. ಸೀರೆ ಬಂದ್ಬಿಟ್ಟು 170 ತೊಗೊಂಡಿದ್ದೀವಿ. ಆ್ಯಂಡ್ ಪಂಚೆ ಬಂದ್ಬಿಟ್ಟು ಎಷ್ಟಾಯ್ತಮ್ಮ ಪಂಚೆಗೆ? ಶಲ್ಯ ಪಂಚೆ ಎಲ್ಲ 65. ಶಲ್ಯ ಪಂಚೆ ಎಲ್ಲ 65,000 ಆಯಿತು. ಸೊ ಸಖತ್ತಾಗಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸಖತ್ ಗ್ರೇಸ್ಫುಲ್ ಆಗಿದೆ. ನಮ್ಮಮ್ಮ ನಗ್ತಾ ಇಲ್ಲ, ನಗು ಮುಖನೇ ಹೋಗ್ಬಿಟ್ಟಿದೆ ನಮ್ಮಮ್ಮನಿಗೆ, ಕಾಸ್ಟ್ ಜಾಸ್ತಿ ಆಯಿತು ಅಂತ. ಬಂದು ರಿಸೆಪ್ಷನ್ಗೆ 30,000 ರೂಪಾಯಿ ಸೀರೆ ಬೇಕು ಅಂತ ಟ್ಯಾಕ್ಸ್ ರಾಣಿ ಬಂದು ನೋಡಿ. ದೊಡ್ಡ ಟ್ಯಾಕ್ಸ್ ರಾಣಿ, ಹುಷಾರಾಗಿರ್ಬೇಕು ಇವಳ ಹತ್ರ. ಟ್ಯಾಕ್ಸು ಹೋಗು, ಹೋಗಲಿ. ಶಾಪಿಂಗ್ ಈಸ್ ಆಲ್ವೇಸ್ ಎನ್ ಹೆಕ್ಟಿಕ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ತುಂಬ ಹಿಂಸೆ ಆಗಿಬಿಟ್ಟು ಶಾಪಿಂಗ್ ಮಾಡ್ದಂಗೆ ಆಯಿತು. ಯಾಕಂದರೆ ಹೆಣ್ಮಕ್ಳಿಗೆ ಸೀರೆ ಇಷ್ಟ ಆಗಲ್ಲ, ಗಂಡು ಮಕ್ಳಿಗೆ ಅದನ್ನು ಮ್ಯಾಚ್ ಮಾಡೋ ಪಂಚೆ ಸಿಕ್ಕಾಗಲ್ಲ. ಬೇಗ ಸಿಕ್ಕಿದ್ರೂ ರೇಟ್ ಜಾಸ್ತಿ ಇರುತ್ತೆ. ಸೊ ಸುಮ್ಮನೆ 70,000 ರೂಪಾಯಿ 60,000 ರೂಪಾಯಿ ಬಟ್ಟೆಗಳು ತೊಗೊಳೋಕ್ಕೆ ಬೇಜಾರಾಗುತ್ತೆ. ಯಾಕಂದರೆ ಅದು ಒಂದು ಸತಿ ಹಾಕೋತೀವಿ. ಬಟ್ ಇನ್ನೊಂದು ಮೈಂಡಲ್ಲಿ ಏನು ಅನಿಸುತ್ತೆ ಅಂದರೆ, ಹಾಕೋದು ಒಂದು ಸತಿ ಅಲ್ವಾ, ಯಾಕೆ ಚೆನ್ನಾಗಿರೋದು ಹಾಕ್ಬಾರ್ದು ಅಂತಲೂ ಅನಿಸುತ್ತೆ. ಸೊ ಈ ಥರದ್ದು 2 ಮನ್ಸುಗಳು ಇರ್ತವೆ. ಬಟ್ ಖಂಡಿತವಲ್ಲೂ ಇವಾಗ ಬಾಬುಷಾದು ಶಾಪಿಂಗ್ ಮುಗಿಸಿದ್ದೀವಿ. ಈಗ ಪ್ರಕಾಶ್ಗೆ ಹೋಗಿ ನಾವು ಶಾಪಿಂಗ್ ಮಾಡ್ತೀವಿ. ಬನ್ನಿ ಅಲ್ಲೂ ನೋಡೋಣ. ನನ್ನ ಜೊತೆ ಇದ್ದಾಳೆ. ಸೊ ಶಾಪಿಂಗ್ ಹೆಂಗೆ ಅನಿಸ್ತು? ಇನ್ನ ಕಂಪ್ಲೀಟೇ ಆಗಿಲ್ಲ. ಅಲ್ಲ, ಈಗ ಓಪನಿಂಗ್ ಶಾಪಿಂಗು ಹೆಕ್ಟಿಕ್ ಅನಿಸ್ತಾ? ಏನು ಅನಿಸ್ತು? ತಿನ್ನು ದನ ತಿನ್ನು. ಆಮೇಲೆ ಇದೆಲ್ಲ ಮಾಡೋದಿಲ್ವಲ್ಲ, ವಿಡಿಯೋ ಮುಂದೆ ಮಾತ್ರ ಬರ್ತಿದ್ದಿಲ್ಲ. ಹೇಳಿ ಕರೆಕ್ಟಾಗಿ ಹೋಗ್ತಾ ಇದೀವಿ. ಪ್ರಕಾಶ್ ಬೇಬಿ ಶಾಲ್ ಶಾಪಿಂಗ್ ಮಾಡಿದ್ವಿ. ಏನು ಬೇಬಿ ಶನಾ? ಬಾಬುಶಾಲ್ ಶಾಪಿಂಗ್ ಮಾಡಿದ್ವಿ. ಬೇಬಿದೆ ಅಂತ ಬಾಬುಶಾಲ್ ಶಾಪಿಂಗ್ ಮಾಡಿದ್ವಿ. ಪ್ರಕಾಶ್ಗೆ ಹೋಗ್ತಾ ಇದ್ವಿ. ಸೊ ಕಮಾನ್, ಲೆಟ್ಸ್ ಗೋ ಟು ಪ್ರಕಾಶ್. ಸಿಲ್ಕ್ಸ್ ಬಿಸಿಲು. ನಾನು ಚಪ್ಪಲಿನ ಇಲ್ಲೇ ಬಿಡ್ತೀನಿ ಕಾರಲ್ಲಿ. ಸೊ ಇವಾಗ ನಾವು ಪ್ರಕಾಶಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಲ್ಲರೂ ಜನಗಳು ಹಾಗೆ ಹೆಂಗಿದ್ದಾರೆ ಅಂತ. ಇಲ್ಲೂ ಜನ ಇದ್ದಾರೆ. ಸೊ ಸೀರೆಗಳು ತೋರಿಸ್ತಿದ್ದಾರೆ. ಪ್ಯೂರ್ ಇದು ಪ್ಯೂರ್ ಜೆರಿ ಆ ಥರ. ಸೊ ನೋಡಿ, ಶಾಪಿಂಗ್ ಯಾವತ್ತೂ ಅಷ್ಟೇ ಬರಲೇಬಾರ್ದು, ಹಿಂಸೆ ಆಗ್ಬಿಡುತ್ತೆ. ಯಾವ ಬಜೆಟ್ ಬೇಕೋ ಆ ಬಜೆಟಲ್ಲಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ, ಹೆವಿ ಸುಸ್ತಾಗ್ತಿದೆ, ಒಳ್ಳೆ ಟಯರ್ಡು. ಅಷ್ಟು ಓಡಿಸ್ಕೊಂಡ್ಬಂದಿದ್ದೀವಲ್ಲ. ಬಟ್ ಸಂಹೌ ಶಾಪಿಂಗ್ ಮಾಡ್ತಾಯಿದ್ದೀವಿ. ಅದು ಇಷ್ಟ ಆಗೋತ್ರ ನೋಡೋಣ ಹೇಗೆ ಆಗುತ್ತೆ ಅಂತ. ಬಟ್ ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿಸ್ತಿದ್ವಿ. ಒಳ್ಳೊಳ್ಳೆ ಸೀರೆಸ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ. ನೋಡೋಣ. ಸೂಪರ್ ಕಾಂಬಿನೇಷನ್. ಈ ಕಲರ್ ಅಮ್ಮನ ಹತ್ರ ಇದೆ. ಯಾರು ಬೇಕೇನಪ್ಪ? ವೋಟ್ ಮಾಡಿ ಎಲ್ಲ ವೋಟ್ ಮಾಡಿ. ವೋಟರ್ಸ್ 57,000ನಾ? ಸೊ ಜಾಸ್ತಿ ರೇಟ್ ಹೇಳ್ತಿದ್ದಾರೆ. ವೇಣ ಓಪನ್ ಅರ್ಧಂಬರ್ಧ ತಮಿಳ್ ಕಲ್ತ್ಬಿಟ್ಟು ವೇಣ ಓಪನ್ ಅಂತ ಅವರೇ ಕನ್ನಡ ಮಾತಾಡ್ತಾರೆ. ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ. ಎಷ್ಟಿದು? ಆಯ್ತಾಯ್ತು, ಓಕೆ ಚೆನ್ನಾಗಿದೆ. ನೋಡೋಣ ಇದಿಷ್ಟ ಆಯ್ತಾ? ನಾನೆಲ್ಲ ಸೈಡ್ಗೆ ಎತ್ತಿಕ್ತೀನಿ. ಮಮ್ಮಿಗೆ ಇಷ್ಟ ಆಯ್ತಾ? ಅದ್ರಲ್ಲಿ ಬೆಸ್ಟ್ ಚೂಸ್ ಮಾಡ್ತಾರೆ. ನೀನು ಮಮ್ಮಿಗಾದ್ರೂ ಕೊಡ್ಸ್ಕೊ, ನಿಮ್ಮ ಮಮ್ಮಿಗಾದ್ರೂ ತಗೋ, ಇಲ್ಲ ಅಕ್ಕಂಗಾದ್ರೂ ಯಾರಿಗಾದ್ರೂ ತಗೋ. ಇಲ್ಲ ಅವ್ರು ಇವ್ರು ಕೊಡ್ಸೋದು, ಅವ್ರು ಕೊಡ್ಸೋದು ಅಷ್ಟೇ. ನಾನು ನನ್ನ ತಂಗಿಗೆ ಒಂದು ಕೊಡ್ಸ್ಬೇಕು. 3,000 ಒಳಗೆ ತೋರಿಸಿ. ಅವಮಾನ ಆಗೋಯ್ತು. ಕಳ್ಶ ಓದ್ಕೊಂತೀನಿ, ನಂಗೆ ಜಾಸ್ತಿ ಕೊಡ್ಸ್ಬೇಕು. 50,000 ರೂಪಾಯಿ ಸೀರೆ ಬೇಕು ಅಂತ ಕೇಳ್ತಿದ್ದಿಲ್ಲ. ಎಷ್ಟು?
ಇದು ಚೆನ್ನಾಗಿದೆ. ಎಷ್ಟು ಸೈಡ್ ಬೇಡ ಬೇಕು ಇಲ್ಲಿ ಕೈಗೆ ಸೈಡ್ 2 3 ತಗೊಂತವ್ರೆ. ಏನು ಲೆಕ್ಕ ಹಾಕೊಳ್ಳಿ, 3 3 4 4 ತೊಗೊಂತಾರೆ ಅಂದ್ರೆ 1 ಲಕ್ಷ ಆಯ್ತು. ಆ ಥರ 8 ತೋರಿಸ್ತಾರೆ, 2 ಲಕ್ಷ ಆಯ್ತು. ಈಗ ಅಲ್ಲಿ ಒಂದು 3-4 ಲಕ್ಷ ರೂಪಾಯಿಂದ ಆಯ್ತು. ಇಲ್ಲೊಂದು 3 lakhs ವೆರಿ ಸ್ಮಾರ್ಟ್ ಎಷ್ಟಿದು 3 lakh ಸ್ಯಾರಿ ಅಂತೆ. ಸೊ ಇವಾಗ ಶಾಪಿಂಗ್ ಮಾಡ್ತಾ ಇದೀವಿ ಸಿಕ್ಕಾಪಟ್ಟೆ ಖುಷಿಯಿಂದ. ಕೊಡು ನಮ್ಮ ಅಮ್ಮನ ಕೇಳ್ತೀನಿ. ನೋಡಿ ನಮ್ಮಮ್ಮ ಟೆನ್ಷನ್ ಅವ್ರೆ. ತೋರಿಸಿ ಅವ ಯಾವ ಸೀರೆ ಇಷ್ಟ ನಗು ಹಾಯ್ ಹೇಳು. ಏನ್ ಕೊಡಿಸ್ತಾ ಇದೆಯಾ ಇಲ್ಲಿ ಮುಜ ಕೂತ್ಕೋ. ಅವ ನೀನೇ ಕೊಡಿಸ್ತಿದ್ಯಾ ಹೇಳಮ್ಮ, ನೀನೇ ನೋಡಿಸ್ತಿದ್ಯಾ ಹೇಳಮ್ಮ. ಸುಮ್ನೆ ಇಲ್ಲಲೇ ನನ್ ಪಾಪ ಬೇಡ. 15 ರೂಪಾಯಿ ಮಾಡೋದಕ್ಕೆ ಈಗ ಅಮ್ಮ ನೀನ್ ಮಾಡ್ಲೇಬೇಕು. ನನಗೆ ಕೊಡಿಸ್ತಿದ್ಯಾ 1.5 ಲಕ್ಷ ರೂಪಾಯಿ ಬಟ್ಟೆ. ಅಲ್ಲ ಮದ್ವಾದ ರುಬ್ಬಿ ಮಾಡ್ಬಿಟ್ಟೆ, ಈಗ ಯಾಕಪ್ಪ ಅನ್ಸ್ತಾರೆ. ಅವಾಗ ಯಾಕೆ ಮಾಡಿಸ್ಕೊಂಡಿದ್ರೆ ಇತ್ತ ಅಡ್ಡ ನೋಡಿ ಎಷ್ಟು ಚೆನ್ನಾಗಿ ನೋಡಿ. ಹೌದು ಮಾಡ್ಲೇಬೇಕು. ಹೌದು ಅದು ನನಗಂತೂ ಮಾಡ್ಲೇಬೇಕು. ಎಲ್ಲಾರ ಸೀರೆ ಶಾಪಿಂಗಲ್ಲಿ ಒಂದನ್ಸೋದು ಏನು ಗೊತ್ತಾ, ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಸ್ಯಾರಿಗಳು ನೋಡಿ ಸಿಕ್ಕಾಪಟ್ಟೆ ಖುಷಿಲಿರ್ತಾರೆ. ಗಂಡು ಮಕ್ಳು ಏನು ಮಾಡ್ತಾರೆ ಅದ್ರ ಗೊತ್ತಾ, ಆ ಸ್ಯಾರಿ ಇಟ್ಕೊಂಡು ಹೆಂಗೆ ವಿಚಿತ್ರವಾಗಿ ಆಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನಂತರ ನೀವು ನೋಡಿ ಸೀರೆ ಇಟ್ಕೊಂಡು ನಾನೇ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದೀನಿ. 30 ಸಾವಿರ 40 ಸಾವಿರ ತೊಳಿ ಎಲ್ಲ ಬಜೆಟ್ ಜಾಸ್ತಿ. ಇವತ್ತು ಕಡಿಮೆ ಒಂದು 6 ಲಕ್ಷ ಆಗುತ್ತೆ, ಬರ್ದಿಟ್ಕೊಳ್ಳಿ. ಜಾಸ್ತಿನೇ ಆಗುತ್ತಾ ಅಮ್ಮ, ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೀವು ಇಲ್ಲಿ ನೋಡ್ತಿರೋ ಸೆಕ್ಷನ್ ಇದೆಯಲ್ಲ, ಇದು ಕಾಸ್ಟ್ಲಿಯೆಸ್ಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಯಾರಿಗಳು 1 ಲಕ್ಷದ ಮೇಲೆ ಇರೋಂಥ ಸೆಕ್ಷನ್ ಇದು. ಪ್ಯೂರ್ ಜೆರಿ, ಪ್ಯೂರ್ ಸಿಲ್ಕು, ಸಖತ್ ಕಾಸ್ಟ್ಲಿ ಇದೆ. ಹೈಯೆಸ್ಟ್ ಬಂದ್ಬಿಟ್ಟು 5,89,800 ರೂಪಾಯಿ ಅಂತೆ. ಸೊ ಅದರಲ್ಲಿ 2 ಪಿಕ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಸುಮ್ಮನೆ ಹಂಗೆ ಪಿಕ್ ಮಾಡಿ ವಿಡಿಯೋ ತೆಗಿಯೋಂಗಿಲ್ಲ, ಅಲ್ಲಿ ಅಫೆನ್ಸು. ಬನ್ನಿ ಹೋಗಿ ಟ್ರೈ ಮಾಡಿ ಯಾವ್ದಾದ್ರು ಒಂದು ಸ್ಯಾರಿ ಪ್ರೈಸ್ನ ತೋರಿಸೋಣ. 7,70,000 ಸೀರೆ ಈ ಒಂದು ಸೀರೆಗೆ 7,70,000 ಫೈನಲ್ ಆಗಿ ನೋಡಿ. ಇಷ್ಟು ಸೀರೆನೂ ತೊಗೊತಾ ಇದ್ದೀವಿ. ಸ್ಕ್ರೀನ್ ಪ್ಯಾಕ್ ಅದ್ರ ಜೊತೆಗೆ ಇದು ಸೀರೆನೂ ಚೂಸ್ ಮಾಡಿಕೊಂಡು ಯಾರ್ಯಾರು ಕೊಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ, ನೋಡ್ಬೋದು. ಈಗ ಅಮ್ಮ ನಿನ್ಗೆ ಇಷ್ಟೊತ್ತು ಇನ್ಮೇಲೆ ಎಷ್ಟು ಮಾಡ್ತಾರೆ ಅಷ್ಟು ರೇಟ್ ಆಗ್ತಾ ಇರುತ್ತೆ ಸೀರೆ ಬಟ್ ಪಂಚೆ ಎಲ್ಲ. ಒಬ್ಬ ಕಲರ್ ಸೀರೆ ಹಾಕ್ತೀರಾ ನೋಡಿ. ಇಷ್ಟು ಪ್ಯಾಕಲ್ಲಿ ಎಷ್ಟಿದೆ ಗೊತ್ತಾ, 1 ಲಕ್ಷ ಬರೀ ಇದಕ್ಕೆ 90 ಆಯ್ತು. ನೋಡ್ಬೋದು ನಾವು ಇವಾಗ ಶಾಪಿಂಗ್ ಮಾಡಿರೋದು ಬರೋಬ್ಬರಿ 1-1.5 ಲಕ್ಷದ್ದು ಬರೀ ಪಂಚೆ, ಶಲ್ಯ ಪಂಚೆಗಳೇ ರೆಡಿ ಇದೆ ಇಲ್ಲಿ. ನೋಡ್ಬೋದು ಸಿಕ್ಕಾಪಟ್ಟೆ ಭಾರ ಇದೆ ಆ್ಯಕ್ಚುಲಿ. ಸೊ ಹೆಂಗಿತ್ತು ಶಾಪಿಂಗ್ ಇತ್ತು? ಸೂಪರ್ ಆಗಿತ್ತು. ಬೋರ್ ಅನಿಸ್ತಾ ಶಾಪಿಂಗು? ಬೋರ್ ಅನಿಸ್ತು. ನಾವು ಜೆಂಟ್ಸ್ ನೋಡಿ ಇದೆಲ್ಲ ಎಷ್ಟು ಅರ್ಧ ಗಂಟೆ ನೋಡಿದ್ವಿ. ಅರ್ಧ ಗಂಟೆ ಅವ್ರು 5 ಅವರ್ ತೊಗೊಂಡ್ರು, ಬರೀ 6 ಸೀರೆ 2 ಸೀರೆ ತೊಗೊಂಡ್ರು. ಆಮೇಲೆ ನಮಗೆ ಶಾಪಿಂಗ್ ಮಾಡಬೇಕಾದ್ರೆ ಯೋಚನೆ ಮಾಡ್ತಿಲ್ಲ, ಬೇರೆಯವ್ರಿಗೆ ಯಾರಿಗೋ ತೊಗೋಬೇಕು ಅಂತಿದ್ರಲ್ಲ, ಈ ಸೀರೆ ಬೆಸ್ಟ್ ಅವ್ರ ಸೀರೆ ಬೆಸ್ಟ್ ಅಂತ ಯೋಚನೆ ಮಾಡಿದ್ರು. ಬಟ್ ಹೆಂಗೋ ನಾವು ಬೇಗ ಶಾಪಿಂಗ್ ಮುಗಿಸಿದ್ವಿ. ಅರ್ನಿಂಗ್ ಹೊಡೋದು ಏನಕ್ಕೆ ಅಂತಂದರೆ ಅವ್ರಿಗೆ ಈ ಶಾಪಿಂಗ್ ಮಾಡೋಕ್ಕೆ ಸಾಲಲ್ಲ, ಟೈಮ್ ಬೇಕು. ಆಮೇಲೆ ನಾವು ಗಂಡಸೆಲ್ಲ ಅಲ್ಲಿ ಆಚೆ ಕಡೆ ಟೀ ಅಂಗಡಿ ಇರ್ತೀವಿ, ಗಂಡಸ ಅಂದರೆ ಲೆಕ್ಕ ಹಾಕೊಳ್ಳಿ, ಬಂದರೆ ನಾಯಿ ಪಾಡು ಅಂತ ಅರ್ಥ. ಸೊ ಶಾಪಿಂಗ್ ಮುಗಿಸಿದ್ವಿ. ನಾನು ಎಲ್ಲ ಸ್ಯಾರಿ ತೊಗೊಂಡಿದ್ದು ನೋಡಿ ಒಂದು 6 ಲಕ್ಷ ಆಗ್ಬೋದು, ಇಲ್ಲ ಮ್ಯಾಕ್ಸ್ ಒಂದು 7 ಲಕ್ಷ ಆಗ್ಬೋದು ಅಂದ್ಕೊಂಡೆ. ಬಟ್ ನನಗೆ ಗೊತ್ತಿಲ್ಲ 10 ಲಕ್ಷದ ಮೇಲಾಗಿರುತ್ತೆ ಅಂತ.
ಸೊ ನೀವು ನೋಡ್ಬೋದು ಪ್ಯಾಕಿಂಗ್ ಮೇಲೆ ಪ್ಯಾಕಿಂಗ್ ಬರೀ ಫಸ್ಟ್ ನಾವು ಇನಿಷಿಯಲಿ ಇಷ್ಟೇ ಬಜೆಟ್ ಇಟ್ಕೊಂಡು ತೊಗೊಂಡ್ವಿ. ಬಟ್ ಹೋಗ್ತಾ ಬಜೆಟ್ ಕ್ರಾಸ್ ಆಗೋಯ್ತು. ಎಲ್ಲ ಸೀರೆನೂ ಬೇಕು ಅನ್ಸ್ಬಿಡ್ತು ಅವ್ರಿಗೆ. 12 ಬಂದ್ರೂ 6 ಅಷ್ಟೊತ್ತಿಗೆ ಎಲ್ಲ ಮುಗ್ತೀನಿ. ಸೊ ಅಲ್ಲಿ ಮಾತ್ರ ಅಲ್ಲ, ಮಾತ್ರ ಫುಲ್ ಗಲೀಜಾಗಿದೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ, ಇಲ್ಲೂ ಕೂಡ ಶಾಪಿಂಗ್ ಮಾಡಿದ್ದೀವಿ. ಟೋಟಲ್ 7 ಬ್ಯಾಗು ನೋಡ್ಬೋದು. ಇಲ್ಲಿ 7 ಬ್ಯಾಗ್ ಶಾಪಿಂಗ್ ಮಾಡಿದ್ದೀವಿ ಪ್ರಕಾಶಲ್ಲಿ. ಒಂದಿಟ್ಟು ಬರುತ್ತೆ. ಸೊ ಈಗ ನಮ್ಮ ತಾಯಿಯವ್ರನ್ನ ಕೇಳೋಣ, ಇವರಲ್ಲ ಬೇರೆಯವರು. ಸೊ ಇವಾಗ ಕೇಳೋಣ ಹೆಂಗಾಯಿತು ಶಾಪಿಂಗು, ಎಷ್ಟು ಚೆನ್ನಾಗಾಯಿತು ಅಂತ. ಸೊ ಓವರ್ ಟು ಮೈ ಮಮ್ಮಿ ಹೆಂಗೆ ಅನಿಸ್ತು ಶಾಪಿಂಗ್? ಏನು ಶಾಪಿಂಗ್ ನೀನು ದುಡ್ಡು ಕೊಟ್ರೆ ಎಷ್ಟಾಯ್ತು ಟೋಟಲ್? ಎಲ್ಲ ಒಂದು 11 ಚಿಲ್ಲರೆ ಆಯಿತು. 11 ಚಿಲ್ಲರೆ ಆಯಿತು. ಎಷ್ಟು ಜೊತೆ, ಎಷ್ಟು ಬ್ಯಾಗು? ಎಷ್ಟು ಬ್ಯಾಗ್ ಟೋಟಲ್? ಇಲ್ಲವೇ ನೋಡು, ಕಾರಲ್ಲಿ 2 ಬ್ಯಾಗ್ ಮಾಡೋ ಮುಂಚೆ 9 ಬಾಬುಷಾದಲ್ಲಿ 2 ಬ್ಯಾಗ್ ಮಾಡ್ಕೋದಲ್ವಾ. ರೇಷ್ಮೆದು ಇಲ್ಲೇ ಇರ್ಬೇಕು, ಪಂಚೆದಿಲ್ಲ. ಪಂಚೆದು ಇದೆ ಮಮ್ಮಿ, ಪಂಚೆದು ಇದೆ, ಸೇರಿದೆ. ನನ್ನ ಪಂಚೆದು ಅಲ್ಲಿದೆ. ಅದೇ ನಂದು ಅಲ್ಲಿದೆ ಕಾರಲ್ಲಿದೆ, ಅಲ್ಲೇ ಇದೆ. ಎರಡು ಇರ್ತದೆ. ಸೊ ಹೆಂಗನ್ಸ್ತು ಶಾಪಿಂಗು? ಎಕ್ಟಿಕ್ ಒಂದು 3 ಲಕ್ಷ ಆಗುತ್ತೆ ಅನ್ಕೊಂಡೆ, ಇಷ್ಟೊಂದಾಗಿದೆ. ಏನಂತೀಯ ಹೇಳು, ಏನಂತ ಹೇಳಮ್ಮ? ಏನ್ ಹೇಳು ಜನತೆ, ಏನ್ ಹೇಳ್ತೀಯ? ಏನ್ ಹೇಳೋದು, ಮದುವೆ ಮಾಡ್ಬಿಟ್ಟು ಸುಸ್ತಾಗಿ ಹೋಗಿ ಕಾಮಿಡಿ ಮಾಡ್ತಾರೆ. ಕರೆಕ್ಟಾಗಿ ಹೇಳಮ್ಮ, ಆಡಿಯನ್ಸ್ ಬೇಜಾರು. ಎಲ್ಲ ಮದುವೆ ಮಾಡಿರ್ತೀರಿ, ಸುಸ್ತಾಗಿರ್ತದೆ, ಅರ್ಥ ಆಯ್ತಾ? ಒಂದಿಟ್ಟು ಹೇಳು, ನೀನ್ ಹೇಳ ಹೆಂಗನ್ಸ್ತು ಶಾಪಿಂಗ್? ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ತಗೊಂಡ? ಎಕ್ಸ್ಪೆಕ್ಟ್ ಜಾಸ್ತಿ ತಗೊಂಡ್ವಿ. ಆಮೇಲೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ಆಕ್ಚುಲಿ ಎಕ್ಸ್ಪ್ರೆಷನ್ಸ್ ಯಾವತ್ತು ಇಟ್ಕೊಳಕ್ ಹೋಗ್ಬಾರ್ದು. ಇಲ್ಲ, ಯಾವತ್ತು ಎಕ್ಸ್ಪ್ರೆಷನ್ಸ್ ಇಟ್ಕೊಳಕ್ ಹೋಗ್ಬಾರ್ದು. ಬೆಳಿಗ್ಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ, ಫುಲ್ ಟೈರ್ಡ್ ಆಗಿ ಹೋಗಿದೆ. ನನ್ನ ಮಗಳು ನೋಡ್ಕೊಂಡು ಇಲ್ಲಿ ಶಾಪಿಂಗು ಮಾಡಿ, ಸೀರೆಗಳು ಪರ್ಚೇಸ್ ಮಾಡಿ, ಫುಲ್ ಫ್ಯಾಮಿಲಿ ಸಮೇತ ನಾನೇ ನೋಡ್ಕೊಳ್ಳೋದು, ಒಬ್ಳೆ ಎಲ್ಲ ನಾನೇ ನೋಡ್ಕೊಂತಾನೆ. ಅದಕ್ಕೆ ಕಾರ್ ಬೇಗ ಬರ್ಲಿ ಅಂತ ಕಾಯ್ತು. ಯಾಕೆ ಬೇರೆ ಹೇಳೆ, ಎಲ್ಲ ನಾನೇ ನೋಡ್ಕೊಂಡಿದ್ದೀನಿ. ಶಾಪಿಂಗ್ ಹೋಗ್ತಾ ಆಂಬೂರ್ ಬಿರಿಯಾನಿ, ಈಗ ನಾವು ಬೇಬಿ ಶಾಕ್ ಬಂದ್ವಿ, ML ಪ್ರಕಾಶ್ ಬಂದ್ವಿ. ಬೇಬಿ ಶಾ ಎಲ್ಲ ಕಾಣೋದು, ಬಾಬು ಶಾ ಬೆಳಿಗ್ಗೆಯಿಂದ ಹಿಂಗೆ ಅಂತವ್ರೆ, ಬೇಬಿ ಶಾ ಅಂತ. ಆದ್ರೆ ಬಾಬು ಶಾ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಇಲ್ಲೇ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಪ್ರಕಾಶ್ ನನ್ನ ಮದ್ವೆ ಟೈಮಲ್ಲೋ, ಜಯಂತ್ ಮದ್ವೆ ಟೈಮಲ್ಲೂ ನಾವೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡಿದ್ದು. ನನ್ನ ಮದ್ವೆ ಟೈಮಲ್ಲೂ ಇಲ್ಲೇ ಬಂದಿದ್ವಿ. ಇಲ್ಲೇ ನಿನ್ ಮದ್ವೆನೂ ಇಲ್ಲೇನೆ, ಅದಕ್ಕೆ ಎಲ್ಲರ ಮದ್ವೆನೂ ವೀಲೆಗೆ ಮಾಡ್ತಿರೋದು. ಅದೇ ಎಲ್ರ ಮದ್ವೆನೂ ಇಲ್ಲೇ ಪರ್ಚೇಸ್ ಮಾಡಿದ್ದು, ಈಗಲೂ ಇಲ್ಲೇ ಪರ್ಚೇಸ್ ಮಾಡ್ತಾ ಇದೀವಿ. ಈಕ್ವಲ್ ಶೇರಿಂಗ್. ಸೊ ಎಲ್ರಿಗೂ ಈಕ್ವಲ್ ಆಗಿ ಮಾಡಿದರೆ. ಇದು ಥ್ಯಾಂಕ್ಸ್ ಟು ಪದ್ಮಾ ಆಂಟಿ, ಮೀನಾ ಆಂಟಿ. ಪದ್ಮಾ ಆಂಟಿ, ಮೀನಾ ಆಂಟಿ ತೋರಿಸ್ತೀನಿ. ಇಂಟ್ರೋವರ್ಟ್ ಇಲ್ಲಿ ನೋಡಿ, ಇಬ್ರು ನಮ್ಗೆ ಸಪೋರ್ಟ್ ಮಾಡಿದ್ದು. ಪಾಪ ಅಣ್ಣ ಬೈತವ್ರೆ, ಯಾರು ಬಂತು ರೈಟ್ ಹೇಳಿ ಅಂತ. ಹೋಯ್ತೀವಿ ಸರ್, ಹೋಯ್ತೀವಿ. ವಣಕಂ ಚೆಲ್ಲೆಗ ಹೆಲ್ಪ್ ಅಣ್ಣಂಗ. ಅಯ್ಯೋ ನಾನೇ ಹೇಳ್ತೀನಿ ಬಿಡಿ. ನಾನೇ ಒಂದಿಟ್ಟು ಕೆಳಗಡೆ ನೈ ಮಾಡಿ. ಕಾರ್ ಬಂತು. ಸೊ ರೆಡಿ. ಫಾರ್ಚುನರ್ ಒಂದು ಕಾರು ಮತ್ತು ಇದೊಂದು ಕಾರ್ ಅಂತ ಹೇಳಿದ್ದಲ್ಲ. ಸೊ ಎಲ್ಲಾನು ಎತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬೆಳಗ್ಗೆ ಬಂದಿದ್ದು ನೋಡಿ, ಟೈಮ್ ನೋಡಿ ಎಷ್ಟಾಗೋಯ್ತು ಅಂತ. ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಶಾಪಿಂಗ್ ಮಾಡಿ ಸ್ಯಾರಿ ಕೊಡಿಸ್ತಾ ಇದ್ದಾರೆ. ಒಂದು ನಿಮಿಷ. ಈಗ ಶಾಪಿಂಗ್ ಹೆಂಗೋ ಮುಗಿಸಿದೀವಿ, 7 ಗಂಟೆ ಆಗಿದೆ. ಅವ್ರ ಮಮ್ಮಿಗೆ ಒಂದು KCC ಸ್ಯಾರಿ ಕೊಡಿಸ್ತಾ ಇದ್ದಾರೆ. ಇಬ್ಬರಿಗೂ ಕೊಡಿಸ್ತಾ ಇದ್ದೀನಿ KCC ಸ್ಯಾರಿ. ಒಂದು ಸ್ಯಾರಿ ತೊಗೊಂಡು ಅದ್ರ ಮೇಲೆ KCC ಅಂತ ಬರಿತೀನಿ, ಯಾಕಂದರೆ ಪ್ರೆಸೆಂಟ್ ಸಿನಾರಿಯಲ್ಲಿ KCC ಸ್ಯಾರಿ ಬಂದ್ಬಿಟ್ಟು 60,000 50,000 ಮೇಲಿದೆ. ಸೊ ನಮ್ಮ ಶಾಪಿಂಗು ನಮ್ದೆಲ್ಲ ಮುಗಿದಿದೆ. ವ್ಲಾಗ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಮ್ಮ ಹುಡುಗಿನ ಹೋಗ್ತಾ ಕಾರಲ್ಲಿ ಕೇಳೋಣ ಹೇಗನ್ನಿಸ್ತು, ಹೇಗಿತ್ತು ಅಂತ. ಸೊ ಸಮಯ ಬಂದ್ಬಿಟ್ಟು 11:30. ಸೊ ಫಸ್ಟ್ ತಪ್ಪು ಮಾಡಿದ್ದು ಏನಪ್ಪ ಅಂತಂದರೆ, ನಾವು ಇಲ್ಲೇ ಸ್ಟೇ ಆಗ್ಬಿಡ್ಬೇಕಾಗಿತ್ತು. ನಿದ್ದೆ ಬೇರೆ ಇರಲಿಲ್ಲ. ಸೊ ಫುಲ್ ನಿದ್ದೆ ಎಳೀತಿದೆ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಯಾರಾದರೂ ಈ ಶಾಪಿಂಗಿಗೆ ಬಂದರೆ 2 ಡೇಸ್ ಸ್ಟೇ ಆಗಿಬಿಡಿ. ಸಿಕ್ಕಾಪಟ್ಟೆ ನಿದ್ದೆ ಎಳೀತಿದೆ. ಆ್ಯಂಡ್ ಎಸ್, ಈ ವ್ಲಾಗ್ ನೀವು ನೋಡಿದ್ರಾ, ಇಷ್ಟಪಟ್ಟಿದ್ರಾ? ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗೆ ಮತ್ತೊಮ್ಮೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.